ಸೊ ಗುರುಗಳೇ, ಈ ಹಿಂದೆ ನೀವು ನುಡಿದಂತೆಯೇ ನಡೆದಿದೆ. ಹೇಳ್ತಾ ಇದ್ರಿ ನೀವು ಈ ನಂಬರ್ ಸರಿ ಇಲ್ಲ, ಸೊ ಈ ನಂಬರ್ ಬೇಡ ಅಂತ ಹೇಳ್ತೀರಿ. ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಕೂಡ ಒಂದು ದೊಡ್ಡ ಅವಘಡನೆ ಆಯಿತು ಅಂದರೆ ತಪ್ಪಾಗಲ್ಲ. ಅದು ಚಿತ್ರರಂಗದಲ್ಲಿ. ಸೊ ನಮ್ಮ ದಾದಾ ಅಂತಲೇ ಕರೆಸ್ಕೊಳ್ಳುವಂತಹ ವಿಷ್ಣು ದಾದಾ ಅವರ ಸಮಾಧಿನ ನೆಲಸಮ ಮಾಡಿಬಿಟ್ರು. ಸೊ ಇದ್ರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನೋಡಿ, ಈ ವರ್ಷ ವಿಷ್ಣುವರ್ಧನ್ ಹುಟ್ಟಿರೋದು 18ನೇ ತಾರೀಕು ವೃಶ್ಚಿಕ ರಾಶಿ ಒಂದಲ್ಲಿ ಹುಟ್ಟಿದ್ದಾರೆ. 100% ಅವ್ರ ಜಾಗದಲ್ಲಿ ಕುಜ ಮತ್ತು ಚಂದ್ರ ಒಟ್ಟಿಗೆ ಇದ್ದಾರೆ. ಹಾಗಾಗಿ ಅವ್ರು ಇರೋವರೆಗೂ ಕೂಡ ಜಗಳಗಳು ಆಗ್ತಲೇ ಇತ್ತು. ಅವ್ರು ಹೋದ್ಮೇಲೂ ಕೂಡ ಇದು ಕಂಟಿನ್ಯೂ ಆಗ್ತೈತೆ. ಭಾಳ ವಿಶೇಷವಾಗಿ ಅವರ ಅಭಿಮಾನಿಗಳು ಮತ್ತು ಇವತ್ತು ಯೂಟ್ಯೂಬ್ ಫೇಸ್ಬುಕ್ ಸಿಕ್ಕಿರೋದು ತುಂಬ ಜನ ಹಲವಾರು ನಟರುಗಳು ಮಾತಾಡ್ತಿದ್ದಾರೆ. 100% ಅವ್ರು ಯಾವುದೋ ಪ್ರೈವೇಟ್ ಪ್ರಾಪರ್ಟಿ ಅಂತ ನನಗೆ ಗೊತ್ತಿರೋ ಪ್ರಕಾರ ಇದನ್ನು ಹಲವಾರು ನಟರುಗಳು ಮತ್ತು ಅವ್ರ ಅಭಿಮಾನಿಗಳು ನಿಜವಾಗ್ಲೂ ಟಿಕೆಟ್ ಕೊಟ್ಟು ಪಿಕ್ಚರ್ ನೋಡಿದರೆ ಈಗಲೂ ಎಲ್ಲರೂ ಸೇರಿ ಆ ದುಡ್ಡು ಕೊಟ್ಟು ಆ ಜಾಗವನ್ನು ಖರೀದಿ ಮಾಡಿ ಅದನ್ನು ಅವ್ರು ಬಿಟ್ಕೊಡಿ. ಖಂಡಿತಲೂ ಕೂಡ ಮಾತನ್ನು ಸರ್ಕಾರ ಅನ್ನೋದಲ್ಲ, ಸರ್ಕಾರ 10 ಎಕರೆ ಮೈಸೂರು ಭಾಗದಲ್ಲಿ ಕೊಟ್ಟಿದ್ದಾರೆ. ಇವತ್ತು ಅವ್ರ ಅಭಿಮಾನಿಗಳು ಮತ್ತು ಎಲ್ಲರೂ ಮಾತಾಡೋರು, ಇದನ್ನು ತಪ್ಪಾಗಿ ತಿಳ್ಕೊಬೇಡಿ. ಯಾರು ಕೂಡ ದುಡ್ಡಿಗೆ ಅವರು ಯಾವತ್ತಿದ್ರು ಇವತ್ತು ಭೂಮಿನ ಆರ್ಟ್ ಆಫ್ ದಿ ಸಿಟಿಲಿ ಯಾರು ಇಟ್ಕೊಂಡಿರಲ್ಲ. ಎಲ್ಲರೂ ಕೂಡ ನಾಳೆ ದುಡ್ಡಿಗೆ ಮಾರ್ತಾರೆ, ಬೆಲೆ ಕಟ್ಟುವಂಥ ಭೂಮಿ ಆರ್ತಿ. ಇವತ್ತು ಮಾತಾಡೋದಕ್ಕಿಂತ ಎಲ್ಲರೂ ದುಡ್ಡು ಕೊಟ್ಟು ಆ ಜಾಗವನ್ನು ಖರೀದಿ ಮಾಡಿ ಒಂದು 2 ಕುಂಟೆ ಅಷ್ಟು ಒಂದು 30-40 40-60 ಅಷ್ಟು ಅದ್ರ ಜಾಗ ಏನಿದೆ ಅಪ್ಪ ಅದ್ರ ದುಡ್ಡು ಕೊಡ್ತೀವಿ ಬಿಟ್ಕೊಡಿ ಅಂತಂದರೆ ಎಲ್ಲರೂ ಅಭಿಮಾನಿಗಳಾಗಿರ್ಬೋದು, ಸಿನಿಮಾ ನಟರಾಗಿರ್ಬೋದು, ಅದೇ ಥರ ಗೌರ್ಮೆಂಟಿನಿಂದಲೂ ಕೂಡ ಕೇಳಿ ಆ ದುಡ್ಡು ಕೊಟ್ಟು ಒಂಚೂರು ಖರೀದಿ ಮಾಡ್ಕೊಳ್ಳಿ. ಅವ್ರಿಗೆ ಏನಾದ್ರು ಒಂದು ಬೇರೆ ಜಾಗ ಸಿಗುತ್ತೇನೋ ನೋಡಿ. 100% ಇಲ್ಲ, ಇದೊಂದು ಬೆಸ್ಟ್ ಆಪ್ಷನ್. ಮತ್ತು 18ನೇ ವರಮಹಾಲಕ್ಷ್ಮಿ ಹಬ್ಬ ನಾನು ಹೇಳ್ತಾ ಇದ್ದೆ, ವರಮಹಾಲಕ್ಷ್ಮಿ ಹಬ್ಬ ಸರಿ ಬಂದಿಲ್ಲ, ಮಾಡಬೇಡ್ದು, ತೊಂದರೆ ಅಂತ ಹೇಳ್ತಾ ಇದ್ದೆ. ಗಂಡದರಿಗೆ ತೊಂದರೆ ಆಗುತ್ತೆ ಅಂತ ತುಂಬ ಜನಕ್ಕೆ ನಾನು ಹೇಳ್ತಾ ಇದ್ದೆ. ಹಾಗಾಗಿ ಸಾಕಷ್ಟು ಜನ ವರಮಹಾಲಕ್ಷ್ಮಿ ಹಬ್ಬ ಮಾಡಿರೋರಿಗೆ ಖಂಡಿತ ಕೂಡ ಅದು ನಿಮ್ಮ ಅನಿಸಿಕೆ, ನೀವು ಮಾಡಿರೋರಿಗೆ ನಾನೇನು ಕೇಳೋಕ್ಕೆ ಇಷ್ಟಪಡಲ್ಲ. ವರಮಹಾಲಕ್ಷ್ಮಿ ಹಬ್ಬದ ದಿವಸನೇ ಇಲ್ಲಿ ಶಿವಮೊಗ್ಗದ ಹತ್ರ ಯಾವುದೋ ಒಂದು ಟೆಂಪಲಲ್ಲಿ ದೇವಸ್ಥಾನ ತುಂಬ ನೀರು ನುಗ್ಗಿ ತುಂಬ ಜನಕ್ಕೆ ತುಂಬ ದೊಡ್ಡ ಅನಾಹುತ ಆಗೋಯಿತು. ಅದೇ ರೀತಿಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿವಸ ನಿಜವಾಗ್ಲೂ ಕೂಡ ಬೆಳ್ಳಿ ಗಗನಕ್ಕೆ 20,000 ರೂಪಾಯಿ ಮೇಲೆ ಗಗನಕ್ಕೆ ಹೋಗಿತ್ತು. ಅದೇ ಥರ ಬಂಗಾರ 3,600 ರೂಪಾಯಿ ಜಂಪ್ ಆಗಿತ್ತು ಬಂಗಾರ. ಯಾಕಂದರೆ ಯಾವುದೇ ಒಂದು ಒಳ್ಳೆಯದಾಗುತ್ತೆ ಅಂದರೆ ಮನುಷ್ಯನಿಗೆ ಭಗವಂತ ಹೊತ್ತು ದಿನದಲ್ಲಿ ತುಂಬ ಪವರ್ಫುಲ್ ಆಗಿರೋದು. ಈ ಸರಿ 15ನೇ ತಾರೀಕು ಕೂಡ ವರಮಹಾಲಕ್ಷ್ಮಿ ಹಬ್ಬ ಏನು ಅಂತ ಚೆನ್ನಾಗಿಲ್ಲ, ಆದರೂ ಕೂಡ ನಾನು 15ನೇ ತಾರೀಕು ನಾನು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾಯಿದ್ದೆ. ವರಮಹಾಲಕ್ಷ್ಮಿ ಹಬ್ಬದ ಮುಹೂರ್ತದ ಟೈಮನ್ನು ಗಳಿಗೆಯನ್ನು ಇಸ್ಕೋಬೇಕಂದ್ರೆ ನನ್ನ ಸಂಸ್ಥೆಗೆ ಫೋನ್ ಮಾಡ್ಬೋದು. ಅದು ಗಳಿಗೆ ಅಂತ ಒಂದು ಬರುತ್ತೆ, ಆ ಗಳಿಗೆ ಬೇಕು ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಒಂದು ದಿವಸಕ್ಕೆ 2 ಅವರ್ ಟೈಮ್ ಸಿಗುತ್ತೆ, ಲಗ್ನದಲ್ಲಿ 2 ಅವರ್ ಸಿಗುತ್ತೆ. ವರಮಹಾಲಕ್ಷ್ಮಿ ಹಬ್ಬದ ಗಳಿಗೆ ಅಂತ ಇರುತ್ತೆ. 100% ನಾನು ಟಿ ವಿಲಿ ಹೇಳಿರೋದು ಲಗ್ನವನ್ನು ರಾಶಿಯನ್ನು ಹೇಳಿದ್ದೀನಿ, ಅದೇ ಖಂಡಿತ ಅಲ್ಲ. ಅದು ಯಾವ ಗಳಿಗೆಯಲ್ಲಿ ಕೂರಿಸ್ಬೇಕು ಅಂತ, ಗಳಿಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಲಗ್ನ 2 ಅವರ್ ಬರುತ್ತೆ. ಈ 2 ಅವರ್ ಬರೋದ್ರಿಂದ 100% ಆ ಗಳಿಗೆಯಲ್ಲಿ ಮಾಡಿದಾಗ ಅದು ಪಕ್ಕಾ ರಿಸಲ್ಟ್ ಸಿಗುತ್ತೆ. ಆ ಗಳಿಗೆ ಬೇಕಂದ್ರೆ ನನ್ನ ಸಂಸ್ಥೆಗೆ ಫೋನ್ ಮಾಡಿ, ದಯವಿಟ್ಟು ಆದಷ್ಟು ಫೋನಿಗೆ ನನ್ನ ಸಂಸ್ಥೆಗೆ ಬಂದು ಬರೆಸ್ಕೊಳಕ್ಕೆ ಟ್ರೈ ಮಾಡಿ. ನಿಮ್ಮ ಲೈಫಲ್ಲಿ ತುಂಬ ಬೆನಿಫಿಟ್ ಆಗುತ್ತೆ. ಯಾಕಂದರೆ ಈ ವರ್ಷ 2025ರಲ್ಲಿ ನಾನು ನುಡಿದಂಥ ಬಣ್ಣ ವೈಟ್ ಮತ್ತು ರೆಡ್ ಕಲರ್ ವೆರಿ ಡೇಂಜರ್ ಅಂತ ಹೇಳ್ತಿದ್ದೆ. ಅದೇ ರೀತಿಯಲ್ಲಿ 7 ಮತ್ತು 2 9 ಅಂದರೆ 7 ಅಂದರೆ ಇದೊಂದೇ ಅಲ್ಲ, 7, 16, 25ನೇ ತಾರೀಕು ಒಂದಲ್ಲ ಒಂದು ಸಮಸ್ಯೆ ಸಿಗಾಕೈತಾರೆ ಅಂತ ಹೇಳ್ತಿದ್ರು. ಅದೇ ರೀತಿಯಲ್ಲಿ ದರ್ಶನ್ ಅವರು ಕೂಡ ಅದೇ ನಂಬರಲ್ಲಿ ಹುಟ್ಟಿದ್ರು, ಅದೇ ಥರ ಎಲ್ಲ ಪ್ರಾಬ್ಲಮ್ನ ಅನುಭವಿಸಿದ್ರು. ಅದೇ ಥರ ಮಕರ ರಾಶಿ ಬಗ್ಗೆ ಸಾಕಷ್ಟು ಮಾತಾಡ್ತಾರೆ, ಅದು ಕೂಡ ನಿಜ ಆಗಿತ್ತು. 18ನೇ ನಂಬರ್ IPL 18ನೇ ತಾರೀಕು, ಅದು ವಿರಾಟ್ ಕೊಹ್ಲಿ ನೋಡು ಖಂಡಿತ ಕೂಡ ನೋಡಿ IPLಗೆ ಕ್ರೇಜ್ ಗೆದ್ದ ಮೇಲೆ ಕಮ್ಮಿ ಆಗುತ್ತೆ ಕ್ರೇಜ್ ಅಂತ ಹೇಳಿದ್ರೆ ಎಲ್ಲರೂ ಶಾಕ್ ಆಗಿರೋ, ಅದೇ ನಿಜ ಆಗಿತ್ತು. ಇಲ್ಲಿ ವಿಷ್ಣುವರ್ಧನ್ ಕೂಡ 18ನೇ ತಾರೀಕು ಹುಟ್ಟಿದ್ದಾರೆ. ಇಲ್ಲಿ ದೇವೇಗೌಡರು 18ನೇ ತಾರೀಕು ಹುಟ್ಟಿದ್ದಾರೆ. 18ನೇ ತಾರೀಕು ಹುಟ್ಟಿದ್ದಾರೆ ದೇವೇಗೌಡರು. ಅವರು ಕೂಡ ಎಷ್ಟೆಲ್ಲ ನೋವನ್ನು ಅನುಭವಿಸಿದ್ರು ನಮಗೆ ಮಾತ್ರ ಗೊತ್ತಿರುತ್ತೆ. 2, 11, 20, 29ನೇ ತಾರೀಕು ಹುಟ್ಟಿದವರು ಕೂಡ ಸಾಕಷ್ಟು ಪ್ರಾಬ್ಲಮ್ನ ಅನುಭವಿಸಿದ್ದಾರೆ. ನನ್ನ ಒಂದು ಸೂಚಿಕೆ ಇಷ್ಟೇ, ವರಮಹಾಲಕ್ಷ್ಮಿ ಹಬ್ಬದ ಗಳಿಗೆಯನ್ನು ಇಸ್ಕೊಳಕ್ಕೆ ಮುಹೂರ್ತ ನಾನು ಹೇಳಿದ್ದೀನಿ, ಇಂಥ ಮುಹೂರ್ತ ಅಂತ ಗಳಿಗೆ ಬೇಕು 15ನೇ ತಾರೀಕು ದಯವಿಟ್ಟು ನನ್ನ ಸಂಸ್ಥೆಗೆ ಫೋನ್ ಮಾಡ್ಬೋದು. 100% ಎಲ್ಲವೂ ಕೂಡ ನಾನು ಕಷ್ಟಪಡೋದು ನನ್ನ ಸಂಸ್ಥೆಗೆ ನಿಮಗೋಸ್ಕರ ಅಂತ ಹೇಳ್ತಿದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇವಾಗ ಟೈಮ್ ಭಾಳ ಕಮ್ಮಿ ಇರುತ್ತೆ. ಯಾಕಂದರೆ 2025ನ ಮುಗಿಸಿದ್ವಿ. 2025ರಲ್ಲಿ ನಾನು ಹೇಳಿದಂಥ ಮಾತು IPL ಕಪ್ ಗೆಲ್ಲುತ್ತೆ, ಬಣ್ಣ ಕಿರೀಕು, ವೈಟ್ ಬಣ್ಣ ಡೇಂಜರು, ಏರ್ ಇಂಡಿಯಾ ಪ್ಲೇಟ್ ಕಲರ್ ವೈಟ್ ಆ್ಯಂಡ್ ರೆಡ್. ಇವತ್ತು ಏರ್ ಇಂಡಿಯಾ ಇಲ್ಲ, ಏರ್ ಇಂಡಿಯಾನ 16 ಬರುತ್ತೆ. ಏರ್ ಇಂಡಿಯಾ ಓನರ್ 29ನೇ ತಾರೀಕು ಹುಟ್ಟಿರ್ತಾರೆ. ಸಾಕಷ್ಟು ನೋಡಿ 7-8 ವೆರಿ ಡೇಂಜರ್ ನಂಬರ್ ಅಂತ ನಾನು ಪ್ರೆಡಿಕ್ಷನ್ ಮಾಡ್ತಿದ್ದೆ. ಅದೆಲ್ಲವೂ ಕೂಡ ಪ್ಲೇಟ್ ನಂಬರ್ ಕೂಡ 787 ಇತ್ತು. ಆ ರೂಟ್ ನಂಬರ್ 717 ಇತ್ತು. ಮೊನ್ನೆ DK ಶಿವಕುಮಾರ್ 2 ವೀಲರ್ ಗಾಡಿನ ಓಡಿಸ್ತಾರೆ, 100% ಅದು 780. ಅದ್ಮೇಲೆ 16,000 ಫೈನ್ ಇರುತ್ತೆ. 100% DK ಶಿವಕುಮಾರ್ಗೇನು ಫೈನ್ ಹಾಕಿರೋ ಕಣೆ ಗೊತ್ತಿಲ್ಲ ನನಗೆ. ಅಷ್ಟೊಂದೆಲ್ಲ ನೋಡ್ಕೊಂಡು ಕೂರಕ್ಕೆ ಟೈಮ್ ಇಲ್ಲ. ಯಾಕಂದ್ರೆ ನಾನು ಜ್ಯೋತಿಷ್ಯ ಬಗ್ಗೆ ಯೋಚನೆ ಮಾಡ್ತಾಯಿರ್ತೀನಿ, ಹೇಳ್ಬಿಟ್ಟು ಹೋಗ್ತಾಯಿರ್ತೀನಿ, ಶಾರ್ಟ್ ಲಿಂಕ್ ನೋಡ್ತಾ ಇರ್ತೀನಿ. ಹಾಗಾಗಿ ನೋಡೋದ್ರಿಂದ ಇದನ್ನು ಹೇಳ್ತಾ ಇದ್ದೀನಿ. ನಾನು ಫೋಟೋ ಹೊಡೆದು ಇಟ್ಕೊಂಡಿದ್ದೀನಿ, ಯಾಕಂದರೆ ಡಾಕ್ಯುಮೆಂಟ್ಸ್ ಬೇಕೇ ಬೇಕು. ನಾವೇನು ಹೇಳ್ತದನ್ನು ಸಾಕಷ್ಟು ನಾನು ಪ್ರೋಗ್ರಾಮ್ ನೋಡಿದ್ದೆ. ವಿಷ್ಣುವರ್ಧನ್ ಕಾರ್ಯಕ್ರಮವನ್ನು ಯಾರು ಅಭಿಮಾನಿಗಳಿದ್ದಾರೆ ದಯವಿಟ್ಟು ಎಲ್ಲರೂ ಕೂಡ ದುಡ್ಡನ್ನು ಕಲೆಕ್ಟ್ ಮಾಡಿಬಿಡಿ. ಯಾರ್ಯಾರು ಹೀರೋಗಳು ಇವತ್ತು ಯೂಟ್ಯೂಬ್ ಸಿಕ್ಕಿದೆ ಅಂತ ಯಾರು ಬೇಕಾದ್ರೂ ಮಾತಾಡ್ತಾ ಇರ್ತಾರೆ. ಮಾತಿನಕ್ಕಿಂತ ವ್ಯವಹಾರ ಮುಖ್ಯ. 100%
ಎಲ್ಲ ಆ ಜಾಗನ ನಾನು ಮಿನಿಮಮ್ ಒಂದು 100 200 200 ದುಡ್ಡು ಕೊಡ್ತೀವಪ್ಪ, ಕೊಟ್ಬಿಟ್ಟು ಇವತ್ತಿನ ರೈಟ್ ಕೊಡ್ತೀನಿ ಅಂತ ಹೇಳಿ ಕೊಂಡ್ಕೊಳ್ಳಿ, ಅದನ್ನು ಜಾಗ ಮಾಡ್ಕೊಳ್ಳಿ, ಇದು ಮುಗ್ದೋಗ್ತಿದ್ರು ಪ್ರಾಬ್ಲಮ್. 100% ಇಷ್ಟನ್ನ ಯಾರೆಲ್ಲ ಬಗೆಹರಿಸ್ಕೊಂಡು ಅದನ್ನು ಉಸ್ತುವಾರಿ ಹೊಸ್ಕೊಂಡಿರೋ ದುಡ್ಡಿಂದ ಕೊಂಡ್ಕೊಬಿಡಿ, ಆ ಜಾಗನ ಮುಗ್ದೋಗುತ್ತೆ. ಗೌರ್ಮೆಂಟ್ ರೇಟಿಗೆ ಕೇಳೋಕ್ಕಾಗಲ್ಲ, ಇವತ್ತು ಗೌರ್ಮೆಂಟ್ ರೇಟು ಕಮ್ಮಿಗಿರುತ್ತೆ. ಇವತ್ತಿನ ಬಜಾರ್ ರೇಟ್ ಅಲ್ಲಿ ಹೆಚ್ಚು ಕಮ್ಮಿ ಎಷ್ಟು ಓಡುತ್ತೆ, 15,000 ರೂಪಾಯಿ ಮೇಲೆ ಅಡಿ ಓಡ್ತಾ ಇರುತ್ತೆ. 15,000 ರೂಪಾಯಿ ಥರ ಕೊಂಡ್ಕೊಂಡ್ರೆ ಮುಗ್ದೋಗುತ್ತೆ ಪ್ರಾಬ್ಲಮ್ಮು. ರಿಕ್ವೆಸ್ಟ್ ಮಾಡಿ, ಒಳ್ಳೆಯದಾಗಲಿ.